ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು. ನಾನು ಸ್ಮಿತಾ ರಂಗನಾಥ್. ಮೊದಲಿಗೆ ಹೆಡ್ಲೈನ್ಸ್. ಹೊಸೂರು ರಸ್ತೆಯಲ್ಲಿ ಜವರಾಯನ ಅಟ್ಟಹಾಸ. ಒಂದೇ ದಿನ ಸೇರಿದ್ರು 12 ಮಂದಿ ಕೈಲಾಸ. ರಸ್ತೆಯುದ್ದಕ್ಕೂ ಯಮರಾಜನ ಮರಣ ಮೃದಂಗ. ದೇವಿಶ್ರೀ ಗುರೂಜಿ ರಾಸಲೀಲೆ ಪ್ರಕರಣ. ಬಣ್ಣ ಬಯಲು ಮಾಡಿದ ಕಾರು ಚಾಲಕನಿಗೆ ಪ್ರಾಣ ಬೆದರಿಕೆ. ಕಾಮಿಸ್ವಾಮಿ ವಿರುದ್ಧ ಎಫ್ಐಆರ್. ಬೀದಿ ಬದಿ ವ್ಯಾಪಾರಿ ಜೊತೆ ಕ್ಷುಲ್ಲಕ ಕಾರಣಕ್ಕೆ ಜಗಳ. ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯ. ನಗರಪೇಟೆಯಲ್ಲಿ ನಡೆಯಿತು ಬರ್ಬರ ಕೃತ್ಯ. ಬಿಎಂಟಿಸಿ ಪ್ರಯಾಣವಾಯಿತು ತುಟ್ಟಿ. ಆಟೋ ಕ್ಯಾಬ್ಗಳತ್ತ ಜನರ ದೃಷ್ಟಿ. ದರ ಏರಿಸಿ ಸಾರ್ವಜನಿಕ ಸಾರಿಗೆಗೆ ಬಿತ್ತು ಪೆಟ್ಟು. ರಾಷ್ಟ್ರೀಯ ಹೆದ್ದಾರಿ 4ರ ರಸ್ತೆಯುದ್ದಕ್ಕೂ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಮಧ್ಯರಾತ್ರಿಯಿಂದ ಇದುವರೆಗೂ ಒಟ್ಟು 12 ಮಂದಿ ಪ್ರತ್ಯೇಕ ಅಪಘಾತಗಳಲ್ಲಿ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ದರ್ಶನಕ್ಕೆ ಹೊರಟವರು ಸ್ಮಶಾನ ಸೇರಿದ್ದಾರೆ. ನುಜ್ಜುಗುಜ್ಜಾದ ಕಾರುಗಳು, ಎಲ್ಲೆಂದರಲ್ಲಿ ಬಿದ್ದಿರುವ ಶವಗಳು. ಈ ಹೃದಯ ವಿದ್ರಾವಕ ದೃಶ್ಯ ಕಂಡುಬಂದದ್ದು ಬೆಂಗಳೂರಿನ ಹೊರಭಾಗದ ತಮಿಳುನಾಡು ವ್ಯಾಪ್ತಿಗೆ ಸೇರುವ ಹೊಸೂರಿನ ಸೂಳಗಿರಿ ಸಮೀಪದ ಗೋಪಸದ್ರದ ಬಳಿ. ರಾತ್ರಿ 1:30 ಸುಮಾರಿನಲ್ಲಿ ಪಂಕ್ಚರ್ ಆಗಿ ನಡು ರಸ್ತೆಯಲ್ಲಿ ನಿಂತಿದ್ದ ಗ್ರಾನೈಟ್ ತುಂಬಿದ್ದ ಲಾರಿಗೆ ತವೇರಾ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ 2 ಕುಟುಂಬದ 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ವೇಲೂರಿನ ಸತ್ವಾ ಗ್ರಾಮದವರು. ಅದೃಷ್ಟವಶಾತ್ 4 ಮಕ್ಕಳು ಬದುಕುಳಿದಿದ್ದು ತೀವ್ರವಾಗಿ ಗಾಯಗೊಂಡಿವೆ. வேலூர்லேருந்து டூர் வந்தோம், கர்நாடகா கோயிலேருந்து. புறப்பட்டு வந்தோன்னே வர வழியில் லாரியில் வந்து ஆக்சிடென்ட் ஆகிடுச்சு. லாரி வந்து பெஸ்ட்டாகி டயரு பெஸ்ட்டாக பின்னாடி வந்த வண்டி ஆக்சிடென்ட் ஆகி பின்னாடி இன்னொரு ரெண்டு கார் வந்து அடிச்சு ஆக்சிடென்ட் ஆகிடுச்சு. எத்தனை பேர் போயிட்டு? மொத்தம் வந்து 12 பேர். ஒரு லாரி பெஸ்ட்டாக நின்னதில் இவங்க வண்டி போய் விட்டு ஸ்பாட்லேயே வந்து இந்த மாதிரி இதுவாகி பின்னாடி வந்த கார்கள் 4 வழி பாதையில் இடிச்சதுனால ஸ்பாட்லேயே இந்த மாதிரி ஆகி எல்லாம் ஒரே குடும்பத்தை சேர்ந்தவங்க 7 பேர் ಇದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೆರಡು ಕಾರುಗಳು ಅದೇ ಲಾರಿಗೆ ಡಿಕ್ಕಿ ಹೊಡೆದಿದ್ದು 5 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. 7 ಜನರನ್ನ ಬಲಿ ಪಡೆದ ಅಪಘಾತದ ಸ್ಥಳದಿಂದ 200 ಮೀಟರ್ ದೂರದಲ್ಲಿ ಮೋಪೆಡ್ನಲ್ಲಿ ಹೋಗುತ್ತಿದ್ದವರಿಗೆ ಅಪರಿಚಿತ ಕಾರು ಗುದ್ದಿ ಪರಾರಿಯಾಗಿದೆ. ಪರಿಣಾಮ ಬೈಕಲ್ಲಿದ್ದ 2 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ನಗರದ ಹೊಸೂರು ಮುಖ್ಯ ರಸ್ತೆಯ ಹೆನ್ನಾಗರ ಗೇಟ್ ಬಳಿ ರಸ್ತೆ ದಾಟುತ್ತಿದ್ದ ವೇಳೆ ನ್ಯಾಷನಲ್ ಟ್ರಾವೆಲ್ಸ್ನ ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಮದ್ದೂರು ಮೂಲದ ರಘು ಹಾಗೂ ಆತನ ಸ್ನೇಹಿತ ಆನೇಕಲ್ನ ಕಿತ್ತಗಾನಹಳ್ಳಿಯ ರವಿಕುಮಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಂತರ ಹೆಬ್ಬಗೋಡಿ ಬಳಿ ರಸ್ತೆ ದಾಟುತ್ತಿದ್ದ ರಾಮಚಂದ್ರ ರೆಡ್ಡಿ ಎಂಬಾತನಿಗೆ ಲಾರಿ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಒಟ್ಟಾರೆ ನ್ಯಾಷನಲ್ ಹೈವೇ 4ರಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದು 12 ಜೀವಗಳನ್ನ ಬಲಿ ಪಡೆದಿದ್ದಾನೆ. ಈ ವೇಳೆ ಸಂಬಂಧಿಕರ ರೋಧನ ಸ್ಥಳದಲ್ಲಿ ಮುಗಿಲು ಮುಟ್ಟಿತ್ತು. ಇದು ಯಾರ ಶಾಪ, ಯಾರ ಮೇಲೆ ಕೋಪ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್, ಆನೇಕಲ್. ಆತ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಾಗಿ 4 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದ. ಆದರೆ ಇವತ್ತು ಬೆಳಗ್ಗೆ ವಾಯುವಿಹಾರಕ್ಕಾಗಿ ಆಸ್ಪತ್ರೆ ಹಾಸಿಗೆ ಬಿಟ್ಟು ಹೊರಗೆ ಬಂದಿದ್ದ. ಆದರೆ ಆತನಿಗಾಗಿ ಖಾಸಗಿ ಬಸ್ಸೊಂದು ಯಮ ಸ್ವರೂಪಿಯಾಗಿ ಕಾಯ್ತಾ ಇತ್ತು. ಫೋಟೋದಲ್ಲಿರುವ ಈತನ ಹೆಸರು ಬಸವರಾಜ್.
ಬಿಡದಿಯ ಲಿಂಗೇಗೌಡನ ದೊಡ್ಡಿ ನಿವಾಸಿಯಾದ ಈತ ಅನಾರೋಗ್ಯದಿಂದ ನಗರದ ಬೌರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದ. ಆದರೆ ವಿಧಿ ಆತನ ಪಾಲಿಗೆ ಇಂದು ಕರಾಳವಾಗಿತ್ತು. 4 ದಿನಗಳ ಹಿಂದೆ ಬೌರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದ ಬಸವರಾಜ್ ಸಂಬಂಧಿಕರ ಜೊತೆ ವಾಯುವಿಹಾರಕ್ಕೆ ಅಂತ ಹೊರಗೆ ಬಂದಿದ್ದಾನೆ. ಈ ವೇಳೆ ಯಮಸ್ವರೂಪಿಯಾಗಿ ಬಂದ ಬಸ್ ಆತನಿಗೆ ಡಿಕ್ಕಿ ಹೊಡೆದಿದೆ. ನಾಷ್ಟ ಮಾಡ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೆವು. ಬಸ್ನವರು ನಾನು ಹಿಂದ್ಗಡೆ ಹೋಗ್ತಾಯಿದ್ದೆ, ಮುಂದ್ಗಡೆ ಹೋಗ್ತಾಯಿದ್ದೆ. ಬಸ್ನವನು ರಿವರ್ಸ್ ಮಾಡೋಕೆ ಬಂದಲ್ಲ, ಎಡಗಡೆ ಸೈಡು ಚಕ್ರ ಸಿಗಾಕೊಂಡು ಮೇಲೆ ಗಾಡಿ ಹತ್ಬಿಡ್ತು. ಬಸ್ ಡಿಕ್ಕಿ ಹೊಡೆದ ತಕ್ಷಣ ಕೆಳಗೆ ಬಿದ್ದ ಬಸವರಾಜ್ ಮೇಲೆ ಹಿಂಬದಿ ಚಕ್ರ ಹಾದು ಹೋಗಿದೆ. ಈ ವೇಳೆ ಆತ ಸ್ಥಳದಲ್ಲೇ ಅಸುನೀಗಿದ್ದಾನೆ. ಅಲ್ಲಿ ಅವರು ಮರಳು ಕೆಲಸ ಮಾಡ್ತಾಯಿದ್ರು, ಮರಳು ಡ್ರೈವರ್ ಆಗಿದ್ದರು. ನಮ್ಮ ಬಾಸ್ ಮನೇಲಿ ಕೆಲಸ ಮಾಡ್ತಾರೆ ಇವರು. ಮೈ ಊಟ ಜನದಲ್ಲ ಅಂತ, ಊಟ ತಿಂದ್ರೂ ಜೀರ್ಣ ಆಗಲ್ಲ ಅವರಿಗೆ. ಇಲ್ಲ ನೋಡಿಲ್ಲ ಅವರು. ಈ ಪಾಪ ಇವ್ರು ನಡೆಯೋಕ್ಕಾಗಲ್ಲ, ಸ್ಟ್ರೆಂತ್ ಅಷ್ಟಿಲ್ಲ, ಮೇಲೆ ಹತ್ಬಿಡಿ. ಒಟ್ಟಾರೆ ಅನಾರೋಗ್ಯ ಸರಿಪಡಿಸಿಕೊಳ್ಳಲು ಆಸ್ಪತ್ರೆಗೆ ಬಂದವನು ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಹಲಸಿನ ವ್ಯಾಪಾರಿಯೊಬ್ಬನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನ ನಗರಪೇಟೆಯಲ್ಲಿ ನಡೆದಿದೆ. 64 ವರ್ಷದ ವೆಡಿಯಪ್ಪನ್ ಕೊಲೆಯಾದ ವ್ಯಕ್ತಿ. ತಮಿಳುನಾಡು ಮೂಲದ ವೆಡಿಯಪ್ಪನ್ ತಳ್ಳುಗಾಡಿಯಲ್ಲಿ ನಗರಪೇಟೆ ಮುಖ್ಯ ರಸ್ತೆಯಲ್ಲಿ ಹಲಸಿನ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದು, ಇವತ್ತು ಸಂಜೆ ದುಷ್ಕರ್ಮಿಯೊಬ್ಬ ಬಂದು ಜಗಳ ತೆಗೆದಿದ್ದಾನೆ. ಜಗಳ ವಿಕೋಪಕ್ಕೆ ತಿರುಗಿ ಕೊನೆಗೆ ಹಂತಕ ಹಲಸಿನ ಹಣ್ಣು ಕುಯ್ಯೋ ಚಾಕುವಿನಿಂದಲೇ ವೆಡಿಯಪ್ಪನ್ಗೆ ಇರಿದು ಪರಾರಿಯಾಗಿದ್ದಾನೆ. ವೈಯಕ್ತಿಕ ಕಾರಣಕ್ಕೆ ಕೊಲೆ ನಡೆದಿರೋ ಶಂಕೆ ವ್ಯಕ್ತಪಡಿಸಲಾಗಿದೆ. ಹಲಸೂರು ಗೇಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹಂತಕನಿಗೆ ಬಲೆ ಬೀಸಿದ್ದಾರೆ. ವೇಡಿಯಪ್ಪನ್ ಅಂತೇಳಿ ಸುಮಾರು 65 ವರ್ಷ. ಇವರು ಇಲ್ಲಿ ಹಲಸಿನ ಹಣ್ಣಿನ ವ್ಯಾಪಾರವನ್ನು ಮಾಡ್ತಾರೆ, ತಳ್ಳುವ ಗಾಡಿಯಲ್ಲಿ. ಅವರು ಇಲ್ಲಿ ತೀವ್ರ ರಕ್ತಸ್ರಾವದಿಂದ ಬಿದ್ದಿದ್ದನ್ನು ನೋಡಿ ನಮ್ಮವರು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆಸ್ಪತ್ರೆಗೆ ಸಾಗಿಸಿದ ಸಂದರ್ಭದಲ್ಲಿ ಅವರಿಗೆ ತೀವ್ರ ರಕ್ತಸ್ರಾವ ಆಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ವೈಯಕ್ತಿಕ ದ್ವೇಷದಿಂದ ಈ ಕೊಲೆಯಾಗಿದೆಯಾ, ಇದನ್ನೆಲ್ಲ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಅಪರಿಚಿತ ವ್ಯಕ್ತಿ ಈ ಕೃತ್ಯವನ್ನು ಮಾಡಿದ್ದಾನೆ ಅಂತ ಇದುವರೆಗೂ ಗೊತ್ತಾಗಿದೆ. ಆತನ ಬಗ್ಗೆ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ತಪ್ಪು ಮಾಡಿದವನು ಎಷ್ಟು ದಿನ ಅಂತ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಹೇಳಿ? ಆತ ಒಂದಲ್ಲ ಒಂದು ದಿನ ಬೆಲೆ ತೆರಲೇಬೇಕು. ಜ್ಯೋತಿಷ್ಯ ಹೇಳ್ತೀನಿ ಅಂತ ಮಹಿಳೆ ಜೊತೆ ಚಕ್ಕಂದ ಆಡಿದ್ದ ದೇವಿಶ್ರೀ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಅಲ್ಲದೆ ಆತನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಜ್ಯೋತಿಷ್ಯ ಹೇಳ್ತೀನಿ ಅಂತ ಯುವತಿಯರೊಂದಿಗೆ ಚಕ್ಕಂದ ಆಡ್ತಿದ್ದ ದೇವಿಶ್ರೀ ಗುರುಜಿ ಕಾನೂನಿನ ಕುಣಿಕೆಗೆ ಬಿದ್ದಿದ್ದಾನೆ. ತನ್ನ ಕಾಮಪುರಾಣವನ್ನ ಬಯಲಿಗೆಳೆದ ಕಾರು ಚಾಲಕನಿಗೆ ಬೆದರಿಕೆ ಹಾಕಿದ್ದ ಗುರೂಜಿ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಕಾರು ಚಾಲಕರಾದ ವಸಂತ್ ಹಾಗೂ ಮ್ಯಾನೇಜರ್ ಉದಯ್ ತಮಗೆ ದೇವಿಶ್ರೀ ಪ್ರಾಣ ಬೆದರಿಕೆ ಹಾಕಿದ್ದಾನೆ ಅಂತ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ HSR ಲೇಔಟ್ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ರಾಮಸ್ವಾಮಿ ದೇವಿಶ್ರೀ ಗುರುಶ್ರೀಯವರು, ಇವರು ಜ್ಯೋತಿಷಿಯವರು. ಕೆಲವು ದಿವಸಗಳ ಹಿಂದೆ ಇವರು ತಮ್ಮ ಜ್ಯೋತಿಷಾಲಯದಲ್ಲಿ ಯುವತಿಯೊಂದಿಗೆ ಇದ್ದ ದೃಶ್ಯಗಳನ್ನು ಈ ಮಾಧ್ಯಮದಲ್ಲಿ ಬಿತ್ತರಿಸಲಾಗಿದ್ದರಿಂದ ಈ ಹಿಂದೆ ಇವರ ಕಾರ್ಯಾಲಯದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಂಥ ವ್ಯಕ್ತಿ ಉದಯ್ ಅಂಥೇಳಿ ಮತ್ತು ಈ ದೇವಿಶ್ರೀ ಜ್ಯೋತಿಷಿಯವರ ಕಾರಿನ ಚಾಲಕರಾಗಿ ಕೆಲಸ ಮಾಡುತ್ತಿದ್ದಂಥ ವಸಂತ್ ಎಂಬುವರು ಈ ದೇವಿಶ್ರೀ ಬೆಂಬಲಿಗರಿಂದ ಇವರ ಜೀವಕ್ಕೆ ಒಂದು ಭಯ ಇದೆ ಮತ್ತು ಇವರಿಂದ
ಬೆದರಿಕೆ ಇದೆ ಅಂಥೇಳಿ ಅವರು ಹಿಂದೆ ಬೆಳಿಗ್ಗೆ ನಮ್ಮ HSR ಪೊಲೀಸ್ ಠಾಣೆಗೆ ಬಂದು ಒಂದು ಲಿಖಿತ ಫಿರ್ಯಾದನ್ನು ನೀಡಿದ್ದಾರೆ. ಈ ಫಿರ್ಯಾದಿನ ಪ್ರಕಾರ ನಾವು ಪ್ರಕರಣವನ್ನು ಈ ರಾಮಸ್ವಾಮಿ ದೇವಿಶ್ರೀ ಗುರುಶ್ರೀ ಎಂಬ ಜ್ಯೋತಿಷರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇನ್ನು ದೇವಿಶ್ರೀ ನಡೆಸುತ್ತಿದ್ದ ಜ್ಯೋತಿಷ್ಯ ಕೇಂದ್ರದಲ್ಲಿ ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದವು. ದೇವಿಶ್ರೀ ಹಾಗೂ ಆತನ ಬೆಂಬಲಿಗರು ತಮಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ದೇವಿಶ್ರೀ ಚಕ್ಕಂದ ಆಡ್ತಿದ್ದ ರಾಸಲೀಲೆ ವಿಡಿಯೋ ಮಾಧ್ಯಮಗಳಿಗೆ ಸಿಕ್ಕಿದ ನಂತರ ಕೊಲೆ ಬೆದರಿಕೆ ಕರೆಗಳು ಬರ್ತಿವೆ ಎಂದು ವಸಂತ್ ಹಾಗೂ ಉದಯ್ ದೂರಿನಲ್ಲಿ ತಿಳಿಸಿದ್ದಾರೆ. ಆದರೆ ಯುವತಿಯ ಜೊತೆ ನಡೆಸಿದ್ದ ಕಾಮಚೇಷ್ಟೆಯ ಬಗ್ಗೆ ಯಾವುದೇ ಉಲ್ಲೇಖವಾಗಿಲ್ಲ. ದೇವಿಶ್ರೀ ಕಾಮಪುರಾಣ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾದ ನಂತರ ತಲೆಮರೆಸಿಕೊಂಡಿರುವ ಕಾಮಿ ಗುರೂಜಿ ಎಲ್ಲಿದ್ದಾನೆ ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಒಟ್ಟಾರೆ ವೇದಾಂತ ಹೇಳುತ್ತಾ ಬದನೆಕಾಯಿ ತಿನ್ನುತ್ತಿದ್ದ ದೇವಿಶ್ರೀ ಜೈಲು ಪಾಲಾಗೋದಂತೂ ಗ್ಯಾರಂಟಿ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ವೇದಮೂರ್ತಿ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸುದ್ದಿ ಮತ್ತಷ್ಟು ಬ್ರೇಕ್ನ ನಂತರ.